ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಡೇ 4 ಇವತ್ತು 4ನೇ ದಿವಸ. ಸ್ವಲ್ಪ ಬೇಗನೆ ಎದ್ದಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ನಾವು ರೂಮ್ನ ಚೆಕ್ಔಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಬೇಗ ಎದ್ದು ನಮ್ಮ ಎಲ್ಲ ದಿನಚರಿನ ಮುಗಿಸ್ಕೊಳ್ಳೋಣ, ಬೇಗನೆ ಚೆಕ್ಔಟ್ ಮಾಡಿ ಹೊರಡೋಣ ಅನ್ನೋ ಉದ್ದೇಶ. ನೋಡಿ, ಈಗ ಟೈಮ್ ಬಂದು 6 o'clock ಆಗಿದೆ. 6 ಆದ್ರೂ ಸ್ವಲ್ಪ ಬೆಳಕು ಜಾಸ್ತಿನೇ ಇದೆ. ಬಿಸಿಲಲ್ವ ಈ ಸೈಡೆಲ್ಲ. ನೋಡಿ, ಇನ್ನೂ ಅಮ್ಮ ಮಕ್ಕಳು ಮಲಗಿದ್ದಾರೆ. ಎಲ್ಲರನ್ನೂ ಎಬ್ಬಿಸ್ಬೇಕು. ನಾನು ಒಂದು 5 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಹೊರಗಡೆ. ಸ್ವಲ್ಪ ನಿದ್ದೆ ಎಲ್ಲ ಹೋಗುತ್ತಲ್ವ, ಹಾಗಾಗಿ ಕೂತಿದ್ದೀನಿ. ಫಸ್ಟು ಕಾಫಿ ಕುಡಿಬೇಕು. ಇನ್ನೂ ಹಾಲಿನ ಪೌಡ್ರೆಲ್ಲ ಏನೂ ತಂದು ಕೊಟ್ಟಿಲ್ಲ ಅವರು, ಹಾಗಾಗಿ ಬ್ಲಾಕ್ ಕಾಫಿನ ಇಟ್ಕೊಂಡು ಕುಡಿತಾ ಇದ್ದೀನಿ. ಹಸ್ಬೆಂಡು ಕೂಡ ಎದ್ದು ಬಂದರು, ಅವ್ರಿಗೆ ಗ್ರೀನ್ ಟೀನ ಇಟ್ಕೊಟ್ಟೆ. ಎಸ್, ನೋಡಿ, ಫೈನಲಿ ರೆಡಿ ಆಗಿದ್ದೀವಿ. ಈಗ ಹೊರಡಬೇಕು. ನೋಡೋಣ, ಇವತ್ತು ಗೋವಾದಲ್ಲಿ ಯಾವುದ್ಯಾವ್ದು ಮೇಯ್ನ್ ನೋಡಬೇಕಾದಂಥ ಪ್ಲೇಸಸ್ನೆಲ್ಲ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಗನೆ ಎದ್ದು ರೆಡಿಯಾಗಿ ಈಗ ರೂಮ್ ಚೆಕ್ಔಟ್ ಮಾಡಬೇಕು. ಇನ್ನೊಂದು ಸತಿ ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂತ. ಇನ್ನೊಂದು ಸತಿ ಕಾಫಿನ ಕುಡಿದು ಹೊರಡೋಣ ಅಂತ ಅಮ್ಮ ಕಾಫಿ ಇಡ್ತಾ ಇದ್ದಾರೆ. ಕಾಫಿ ಕುಡಿದು ಟೀ ಕುಡಿದು ಈಗ ರೂಮ್ ಚೆಕ್ಔಟ್ ಮಾಡಿ ಬೇಗ ಹೊರಟ್ರೆ ಸ್ವಲ್ಪ ಬೆಳಗ್ಗೆನೆ ಎಲ್ಲ ಕವರ್ ಮಾಡ್ಬೋದು, ಏನೇನು ಪ್ಲೇಸಸ್ನ ನೋಡ್ಬೋದು ಅಂತ ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಸೊ ಎಸ್, ನೋಡಿ, ಈಗ ಇನ್ನೂ ಬಿಸಿಲು ಈಗ ಬರ್ತಾ ಇದೆ. ಎಷ್ಟು ಚಿನ್ನ ಈಗ ಟೈಮು? 9:30. ನೋಡಿ, 9:30. ಎದ್ದಿದ್ದು 6:37 ಆಯಿತು. ಎದ್ದು ಸ್ವಲ್ಪ ಹೊತ್ತೆಲ್ಲ ಮಕ್ಕಳು ಸ್ನಾನ, ಜಿಮ್ಗೆ ಹೋಗಿದ್ರು ನಮ್ಮ ಮಕ್ಕಳಿಬ್ರು. ಇವತ್ತು ಲಾಸ್ಟ್ ಡೇ, ಅದು ಯಾಕೆ ಬಿಟ್ಕೊಡೋದು, ಹೋಗಿ ಇವತ್ತು ಜಿಮ್ ಎಲ್ಲ ಮಾಡ್ಕೊಂಡ್ಬಂದರು. ನೋಡಿ, ಎಲ್ಲ ಬನ್ನಿ ಬನ್ನಿ ಹೊರಡೋಣ. ನೋಡಿ, ನಮ್ಮ ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ. ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಅಮ್ಮ ಕಾಫಿ ಇಡ್ತಾ ಇದ್ದಾರೆ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಈಗ ಇನ್ನೊಂದು ಸತಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀವಿ. ಏನಾದರೂ ಮರ್ತಿರೋದನ್ನ ಎಲ್ಲ ತೊಗೊಳ್ಳೋಣ ಐಟಮ್ಸ್ ಅಂತ. ನಾನು ಕೂಡ ಒಂದು ಮರ್ತಿದ್ದೆ ಐಟಮ್ನ ತೊಗೊಂಡು ನನ್ನ ಮಗನ ಕೈ ಕೊಟ್ಟೆ, ಇಡು ಅಂತ. ಕಬೋರ್ಡೆಲ್ಲ ಚೆಕ್ ಮಾಡ್ಕೊಂಡು ಲಾಕರನ್ನ ಲಾಕ್ ಮಾಡಿದ್ರು, ನಂಬರಲ್ಲಿ ಕೋಡ್ ಇಟ್ಟು ನನ್ನ ಮಕ್ಕಳು. ಅದನ್ನ ಅನ್ಲಾಕ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋರಿಗೆ ತೊಂದರೆ ಆಗಬಾರ್ದಲ್ವಾ. ಕಾಫಿ ಕುಡಿದು ಹೊರಡಬೇಕು. ನೆನೆ ಬಂದಿದ್ರಲ್ವಾ ಅಂಕಲ್ಲು, ಅವರು ಮನೆಗೆ ಕರೀತಾ ಇದ್ದಾರೆ. ನಾವು ಇದು ನೋಡೋಣ, ಅವರು ಕೂಡ ಬರಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಅಂದರೆ ಅವ್ರನ್ನೆಲ್ಲ ಹಿಂಗೆ ಹೊರಗಡೆ ಕರ್ಸ್ಕೊಂಡು ಮೀಟ್ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಐ ಥಿಂಕ್ ನೋಡೋಣ. ಬನ್ನಿ, ಈಗ ಕಾಫಿ ಕುಡ್ಕೊಂಬಿಡೋಣ. ಏನಂದ್ರು ಚಿನ್ನಮ್ಮ ಅವರು, ಜಾನ್ ಸರ್ ಅವರು? ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ಬಿಟ್ರೆ ಏನು ಗೊತ್ತಾ, ಅವ್ರು ಲೇಟ್ ಮಾಡಿಬಿಡ್ತಾರೆ ಮಧ್ಯಾಹ್ನ ಡಿನ್ನರು ಅಂತೆಲ್ಲ. ನಾವು ನೋಡಬೇಕಾಗಿರೋ ಪ್ಲೇಸಸ್ ಎಲ್ಲ, ಹೌದಾ, ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿ, ಬಟ್ ಹೋದ್ರೆ ಬೇಗ ಆಯ್ತಾ. ಒಂದು ಹಾಫ್ ಆನ್ ಅವರ್ ಇದ್ಬಿಟ್ಟು ಅವ್ರಿಗೂ ಬೇಜಾರು ಮಾಡೋದು ಬೇಡ. ಹೋಗ್ಲೇಬೇಕು, ಹೋಗೋಣ. ಅವರು ಕೂಡ ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಮಿಸ್ ಮಾಡೋದೇ ಇಲ್ಲ. ಎಷ್ಟೇ ಬ್ಯುಸಿ ಪರ್ಸನ್ ಆದ್ರೂ ಬಂದು ನಮ್ಮ ಮನೇಲಿ ನನ್ನ ಕೈಯಲ್ಲಿ ತುಂಬಾ ಇಷ್ಟ ಅವರಿಗೆ ನಾನ್ ವೆಜ್ ರೆಸಿಪೀಸು. ಯಾವಾಗೂ ಬಂದಾಗ ನನ್ನ ಕೈಯಲ್ಲಿ ಮಟನ್ನು ಗ್ರೇವಿ, ಮಟನ್ ಗೊಜ್ಜು, ಚಿಕನ್ನು, ಚಪಾತಿ ಎಲ್ಲ ಇಷ್ಟಪಡ್ತಾರೆ ನನ್ನ ಕೈಯಲ್ಲಿ. ನಾನು ಅವ್ರು ಬಂದಾಗೆ ಎಲ್ಲೇ ಅವ್ರ ರೂಮಲ್ಲಿರಲಿ ನಾನು ಮಾಡಿ ಕಳಿಸ್ತೀನಿ ಹಸ್ಬೆಂಡ್ ಕೈಯಲ್ಲಿ. ಇವಾಗ ನೋಡೋಣ, ಹೋಗೋಣ. ಅಲ್ಲಿ ಹೋದರೆ ಆದರೆ ನಾನು ವಿಡಿಯೋನ ಕ್ಲಿಪ್ಪಿಂಗ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಎಸ್, ನೋಡಿ, ರೂಮ್ ಕೀ ಕೊಟ್ಟಾದಮೇಲೆ ನೆನಪಾಯಿತು ಮೇಲೆ ಬಾಲ್ಕನಿಯಲ್ಲಿ ಬೆಡ್ಶೀಟ್ನ ಮರ್ತಿದ್ವಿ ಅಂತ. ನನ್ನ ಮಗನ ಕಳಿಸಿ ಅದನ್ನು ರಿಟರ್ನ್ ತರಿಸ್ಕೊಂಡ್ವಿ. ನೋಡಿ, ಇಲ್ಲೆಲ್ಲ ತುಂಬಾ ರೀಲ್ಸ್ ಮಾಡಿಕೊಂಡೆ ನಾನು ಇನ್ಸ್ಟಾಗ್ರಾಮ್ಗೆ. ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ಫ್ಲವರ್ಸ್ ಇದೆ ಅಲ್ವಾ, ಅದೆಲ್ಲ ಸ್ಮೆಲ್ ತುಂಬ ಚೆನ್ನಾಗಿದೆ. ಫೈನಲಿ ಅಲ್ಲೆಲ್ಲ ಹೋಗಿ ನಾನು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ ಇನ್ಸ್ಟಾಗ್ರಾಮಿಗೆ. ರೀಲ್ಸ್ ಮಾಡ್ಕೊಂಡು ಬಂದು ರಿಸೆಪ್ಷನಲ್ಲಿ ಕೂತಿದ್ದೀನಿ. ಹಸ್ಬೆಂಡು ಕೀ ಹ್ಯಾಂಡ್ ಓವರ್ ಮಾಡಿ, ಹಾಗೆ ನಾವು ಡೆಪಾಸಿಟ್ ಮಾಡಿದ್ದ ಅಮೌಂಟು ಯೂಸ್ ಮಾಡಿ ಮತ್ತು ಬೇಕಿದ್ದ ಅಮೌಂಟನ್ನ ನಮಗೆ ರಿಟರ್ನ್ ಮಾಡ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಬನ್ನಿ, ನಿಮಗೆ ಇನ್ನೊಂದು ತೋರಿಸಿರ್ಲಿಲ್ಲ ನಾನು. ಇಲ್ಲಿ ಕರ್ಮ ರಾಯಲ್ ಸ್ಟೋರು ಮತ್ತು ಸ್ಪಾ ಇದೆ, ಎರಡನ್ನೂ ನಾನು ತೋರಿಸಿಲ್ಲ. ಸ್ಪಾ ನೋಡಿಸ್ಬೇಕು ಅಂದರೆ ಕಸ್ಟಮರ್ಸು ಇಲ್ಲದೇ ಇರೋ ಟೈಮಲ್ಲಿ ನಾವು ವೀಡಿಯೋ ಮಾಡಬೇಕು. ನಾನು ಬಂದಿದ್ದ ಟೈಮಲ್ಲಿ 2 ಸತಿ ಹೋದೆ, 2 ಸತಿನೂ ಕಸ್ಟಮರ್ಸ್ ಇರ್ತಾರೆ, ಅವರ ಪರ್ಸ್ನಲ್ಸು ನಾವು ವೀಡಿಯೋ ಮಾಡೋಗಿಲ್ಲ. ಸ್ಪಾ ಮತ್ತು ಸ್ಟೋರು ಎರಡೂ ಪಕ್ಕ ಇದೆ. ನೋಡಿ, ಇದು ಸ್ಟೋರು. ಇಲ್ಲೇನಾದರೂ ನೆನಪಿಗೆ ತೊಗೊಳ್ಳೋಣ ಅಂದ್ಕೊತಾ ಇದ್ದೀನಿ. ಇಲ್ಲಿಗೆ ಬಂದಿರೋ ನೆನಪಿಗೆ
ಏನಾದರೂ ಒಂದು ತೊಗೊಂಡು ಇಟ್ಕೊಳ್ಬೇಕು ಅಂತ ಆಸೆ. ಅದಕ್ಕೆ ನೋಡಿ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ, ಹಸ್ಬೆಂಡ್ ಬರಲಿ ಅಂತ. ನೋಡಿ ಅವರು ಕೂಡ ಬಂದರು. ನಿನ್ನೆ ಎಲ್ಲ ನಮ್ಗೆ ಬೇಕಾಗಿದ್ದಂಥ ಸಣ್ಣ ಪುಟ್ಟ ಗ್ರಾಸರೀಸ್ ಎಲ್ಲ ನಾನು ಇಲ್ಲೇ ಶಾಪಿಂಗ್ ಮಾಡಿದ್ದೆ. ಎಲ್ಲ ಥರ ಸಿಗುತ್ತೆ, ಸ್ವಿಮ್ಮಿಂಗ್ ಕ್ಯಾಪಿಂದ ಹಿಡಿದು ಸ್ವಿಮ್ಮಿಂಗ್ ಮಕ್ಕಳಿಗೆ ಬೇಕಾಗಿರೋ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಇಟ್ಟಿರ್ತಾರೆ. ಮತ್ತು ಗ್ರಾಸರೀಸು ಎಲ್ಲ ಥರ ಐಟಮ್ಸು, ಚಾಕ್ಲೇಟ್ಸು, ಬಿಸ್ಕೆಟ್ಟು, ಕೂಲ್ ಡ್ರಿಂಕ್ಸು ಆ ಥರ ಎಲ್ಲ ಸಿಗುತ್ತೆ. ಇಲ್ಲಿನ ಸ್ಪೆಷಲ್ ಡ್ರಿಂಕ್ಸ್ಗಳು ಎಲ್ಲನೂ ಥರ ಇಟ್ಟಿರ್ತಾರೆ. ನನ್ನ ಮಗ ಐಸ್ ಕ್ರೀಮ್ಗೆ ಕೇಳ್ತಾ ಇದ್ದಾನೆ. ಮತ್ತು ಈಗ ನಾನು ಇಲ್ಲಿ ಬಂದಿರೋ ನೆನಪಿಗೆ ಒಂದು ಪುಟ್ಟದಾದಂಥ ಒಂದು 2 ನೆನಪಿಗೆ ತೊಗೊಂಡಿದ್ದೀನಿ. ಅದೇನಂತ ನಾನು ಹೇಳ್ತೀನಿ ಮತ್ತು ನಿಮಗೆ. ನೋಡಿ ಎಗ್ ಇಲ್ಲಿ ಏನಿದೆ ಪ್ರೈಸ್ ಫರ್ ಎಗ್ ಅಂದರೆ ಒಂದು ಎಗ್ಗು 7 ರೂಪೀಸ್ ಅಂತೆ. ನೋಡಿ ಇಲ್ಲೆಲ್ಲ ನೋಡಿ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಬಂದೆ. ಫೈನಲಿ ಅಲ್ಲೆಲ್ಲ ನಿಮಗೆ ತೋರಿಸಿದ್ದಾಯಿತು. ಬನ್ನಿ ಈಗ ಇಲ್ಲಿ ಒಂದು ಸೆಲ್ಫಿನ ತೊಗೊಳ್ಳೋಣ ಅಂತ ನಾನು ಹಸ್ಬೆಂಡು ಬಂದು ಇಲ್ಲೊಂದು 2-3 ಸೆಲ್ಫಿನ ತೊಗೊಂಡು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ತುಂಬಾ ಮಿಸ್ ಆಗ್ತಾಯಿದೆ ಇಲ್ಲಿ ರೂಮ್ನ ಚೆಕ್ಔಟ್ ಮಾಡಿ ಹೋಗ್ತಾ ಇರೋದು. ಏನಕ್ಕೆ ಅಂದರೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದರೆ ಕೂತ್ಕೊಳ್ಳೋದು, ತಿನ್ನೋದು, ರೆಸ್ಟ್ ಮಾಡೋದು, ಸುತ್ತಾಡ್ಕೊಂಡು ಬರೋದು. ಕೆಲಸ ಇರಲಿಲ್ಲ, ಏನಿರಲಿಲ್ಲ. 4 ಡೇಸ್ ಅವರೇ ಬಂದು ಎಲ್ಲ ಕೆಲಸನ ಮಾಡಿಕೊಟ್ಟು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ತುಂಬಾ ಮಿಸ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಮ ಜರ್ನಿ ಈಗ ಸೌತ್ ಗೋವಾಯಿಂದ ನಾರ್ತ್ ಗೋವಾ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಪಣಜಿಗೆ. ನಾವಿದ್ದ ಪ್ಲೇಸಿಂದ ಪಣಜಿಗೆ 1 ಅವರ್ ಆಗುತ್ತೆ ಅಂದರು ಹಸ್ಬೆಂಡು ಜರ್ನಿ. ಸ್ವಲ್ಪ ರೋಡೆಲ್ಲ ನೋಡ್ತಾ ಇದ್ದು ತುಂಬಾ ತೆಂಗಿನ ಮರಗಳು ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ. ಈ ನೀರಿಗೆ ಉದ್ದುದ್ದ ತೆಂಗಿನ ಮರಗಳು. ಕೂಲ್ ಅನ್ನಿಸ್ತಾ ಇದೆ ವಾತಾವರಣ. ಅಷ್ಟು ಬೆಳಗ್ಗೆನೇ ಹೊರಡಿರೋದ್ರಿಂದ ಇರ್ಬೋದು. ಮುಂದೆ ಬಿಸಿಲು ಜಾಸ್ತಿ ಕೂಡ ಆಗ್ಬೋದು, ಗೊತ್ತಿಲ್ಲ. ನನಗೆ ಇದೇ ಥರ ಕೂಲಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಸಿಲಿಲ್ಲದೆ ಚೆನ್ನಾಗಿರುತ್ತೆ. ನೋಡಿ ಈ ಬ್ರಿಡ್ಜ್ ಬಂದರೆ ಗೋವಾ ಒಳಗಡೆ ಎಂಟರ್ ಆದ್ವಿ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ವಾ, ಆ ಬ್ರಿಡ್ಜನ್ನ ನಿಮಗೆಲ್ಲ ತೋರಿಸ್ಬೇಕು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡಿ ಹಾಕ್ತಾರೆ ಈ ಪ್ಲೇಸ್ನ. ನೋಡಿ ತುಂಬ ಚೆನ್ನಾಗಿದೆ. ಬೀಚ್ ಬ್ಯಾಕ್ ವಾಟರ್ ಇದೆಲ್ಲ. ಫೈನಲಿ ಈ ಥರ ಫಸ್ಟ್ ಬ್ರಿಡ್ಜ್ ಒಂದು ಬರುತ್ತೆ. ಆದಮೇಲೆ ಇದನ್ನು ಏನೋ ಹೆಸ್ರು ಹೇಳ್ತಾರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ. ಈಗ ಮರ್ತೋಗಿದ್ದೀನಿ ಅದನ್ನು. ಮತ್ತೆ ನಾನು ಅದನ್ನು ಹುಡುಕಿ ಹೇಳೋಕ್ಕೆ ಗೊತ್ತಾಗಲ್ಲ. ನೋಡಿ ಈಗ ಎಂಟರ್ ಆದ್ವಿ ಗೋವಾ ಒಳಗಡೆಗೆ. ನಾರ್ತ್ ಗೋವಾ, ಈ ಬೀಚ್ ದಾಟಿದ್ರೆ ನಾರ್ತ್ ಗೋವಾ ಅಂತ ಅರ್ಥ. ನೋಡಿ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ನಾನು ವೀಡಿಯೋ ಸಪ್ರೇಟಾಗಿ 2 ಫೋನಲ್ಲೂ ವೀಡಿಯೋ ಮಾಡಿದ್ದೀನಿ. ಒಂದು ಇನ್ಸ್ಟಾಗ್ರಾಮ್ಗೆ, ಒಂದು ಯೂಟ್ಯೂಬ್ಗೆ. ಇನ್ಸ್ಟಾಗ್ರಾಮ್ಗೆ ರೀಲ್ಗೆ ನಾನು ಇದನ್ನು ವೀಡಿಯೋನ ಮಾಡ್ಕೊತಾ ಇದ್ದೀನಿ 2 ಮೊಬೈಲಲ್ಲೂ. ಬನ್ನಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಈ ಬ್ರಿಡ್ಜು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡಿ ಹಾಕ್ತಾರೆ. ನೈಟು ಬಂದರೆ ತುಂಬ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಹಾಕ್ತಿರ್ತಾರೆ. ಫೈನಲಿ ಈಗ ಸ್ಟೇಡಿಯಂ ಕಾಣಿಸ್ತಾ ಇದೆ. ಇದು ಕೂಡ ದೊಡ್ಡ ಫೇಮಸ್ ಕ್ರಿಕೆಟ್ ಸ್ಟೇಡಿಯಂ. ಅದು ರೈಟ್ ಸೈಡ್ ಕಾಣಿಸ್ತು ನೋಡಿ. ಪಣಜಿ ಇನ್ 7 ಮೀಟರ್ಸ್ ಏನೋ ಇದೆ. ಫೈನಲಿ ಪಣಜಿಗೆ ಎಂಟರ್ ಆದ್ವಿ. ನಾವು ಹೋಗ್ಬೇಕಾದ ಪ್ಲೇಸ್ ಇದೆ, ಕ್ರೂಸರಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಫೈನಲಿ ಅಲ್ಲೇ ಬಂದು ರೋಡಲ್ಲೇ ಬರುತ್ತೆ ಇದು. ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸಲ್ಲಿ ಆಲ್ಮೋಸ್ಟ್ ತುಂಬ ಜನ ಈಗ ಇನ್ಸ್ಟಾದಲ್ಲಿ ತೋರಿಸ್ತಾರೆ ನೋಡಿ. ಇದೆಲ್ಲ ಕೆಸಿನೋ ಎಲ್ಲ ತೋರಿಸ್ತಾರೆ. ಈ 2 ಕೆಸಿನೋ ತುಂಬಾ ಫೇಮಸ್ಸು ಈ ಗೋವಾದಲ್ಲಿ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ಬಹಳಷ್ಟು ಸತಿ ನೋಡಿದ್ದೀನಿ. ನಾವು ಕ್ರೂಸರ್ ಕೂಡ ಇಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಹಂಗಾಗಿ ಕ್ರೂಸರ್ ನೋಡಿದ್ರೆ ರೂಮ್ ಕೂಡ ಹತ್ರ ಇರಬೇಕು ಅಂತ 2 ಒಂದೇ ಹತ್ರ ನೋಡಿ ರೂಮ್ ಮಾಡಿದ್ರೆ ವಾಕಬಲ್ ಡಿಸ್ಟೆನ್ಸ್ ಇರಲಿ ಅಂತ ಸರ್ಚ್ ಮಾಡ್ತಾಯಿದ್ದೀವಿ. ಗೈಡ್ ಥರ ಸಿಕ್ಕಿದ್ರು. ಅವರು ನಮಗೆ ಬನ್ನಿ ನಿಮಗೆ ಹತ್ರ 2 ಹತ್ರ ಇರಬೇಕು, ಅದೇ ಥರ ರೂಮು ನಿಮಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಅವರು ಹೇಳಿದ್ರು ರೂಮ್ಸ್ ಎಲ್ಲ ಬೇಜಾನಿದೆ ಇಲ್ಲಿ. ಸ್ವಲ್ಪ ನೋಡಬೇಕು, ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇರೋ ರೂಮ್ಸೂ ಇದೆ, ಕಡಿಮೆ ಬಜೆಟ್ಟು. 2 ನಾವು ನೋಡಿಕೊಂಡು ಮಾಡಬೇಕು. ಫಸ್ಟ್ ಇಲ್ಲಿ ಕ್ರೂಸರ್ಗೆ ಬುಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ನಮಗೆ ಮೋಸ ಆಗಿರುತ್ತೆ, ಅದನ್ನೆಲ್ಲ ನೋಡ್ಕೊಬೇಕು ನಾವು. ಆನ್ಲೈನಲ್ಲೆಲ್ಲ ಮಾಡೋಕ್ಕೆ ಹೋದರೆ ನಮಗೆ ಅದು ನಾನು ಫೋನಲ್ಲಿ ನೋಡಿದ್ದೀನಿ, ತುಂಬ ಜನ ಮೋಸ ಹೋಗಿದ್ದಾರೆ. ಹಾಗೆಲ್ಲ ಆಗಬಾರ್ದು ಅಂತ ನಾವು ನೀಟಾಗಿ ಎಲ್ಲ ಥರ ನೋಡಿ ಅವರೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿ ಬುಕ್ ಮಾಡ್ಕೊಬೇಕು. ಆ ಕ್ರೂಸರ್ ಯಾವ ಥರ ಬುಕ್ ಮಾಡಬೇಕು, ಅದು ಎಲ್ಲಿ ಅಡ್ರೆಸ್ ಅಂತೆಲ್ಲ ನಾನು ನೆಕ್ಸ್ಟ್ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ. ಈಗ ನೋಡಿ ಇಲ್ಲಿ ಕೂಡ ನಾವು ಕ್ರೂಸರ್ದೆಲ್ಲ ನೋಡ್ತಾ ಇದ್ವಿ. ನಮಗೆ ಫ್ಯಾಮಿಲಿ ಡಿನ್ನರ್ ಕ್ರೂಸರ್ನ ನೋಡ್ತಾ ಇದ್ವಿ. ಫ್ಯಾಮಿಲಿ ಐಲ್ಯಾಂಡ್ ಡಿನ್ನರ್ ಕ್ರೂಸರು ಚೆನ್ನಾಗಿತ್ತು, ಅದಿಷ್ಟ ಆಯಿತು ನನಗೆ. ಅದನ್ನು ಕೇಳು ಅಂತ ಹೇಳಿದೆ ಹಸ್ಬೆಂಡ್ಗೆ. ಎಲ್ಲ ಥರ ಇರುತ್ತೆ ನಿಮಗೆ. ಸ್ವಲ್ಪ ರೇಟು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ನೀವು ಬಾರ್ಗಿಂಗ್ ಮಾಡ್ಕೊಳ್ಳೋದ್ರಲ್ಲೂ
ಡಿಪೆಂಡ್ ಆಗಿರುತ್ತೆ. ಅವ್ರು 2,000 ಏಕ್ದಮ್ 2,200 ಹೇಳ್ತಾರೆ. ನಾವು ಸ್ವಲ್ಪ ಮಾತಾಡಬೇಕು, ಅವ್ರು ಸ್ವಲ್ಪ ಕಡಿಮೆನೂ ಮಾಡ್ಬೋದು, ಮಾಡ್ತಾರೆ ಕೂಡ. ಆ ಥರ ಕೇಳ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಕಪಲ್ಸ್ ಬಂದರೆ ಬೇಗ ಕಡಿಮೆ ಮಾಡಲ್ಲ. ಸ್ವಲ್ಪ 6, 7, 8 ಮೆಂಬರ್ಸು ಆ ಥರ ಇದ್ದರೆ ಅವರು ಎಸ್ ನೋಡಿ, ಕ್ರೂಸರ್ ಎಲ್ಲ ಬುಕ್ ಮಾಡಿ ಬಂದು ರೂಮ್ಗೆ ಸರ್ಚ್ ಮಾಡಿದ್ವಿ. ಫೈನಲಿ ನಮಗೆ ರೂಮ್ ಸಿಕ್ತು ಇಲ್ಲಿ ನೋಡಿ. ಇದೇ ಮೇಲೆ ಆಪೋಸಿಟಲ್ಲೇ ಇರೋದು ರೂಮ್ ಕೂಡ ಮಾಡಿದ್ವಿ. ರೂಮ್ ಮಾಡಿದ್ದೀವಿ ಈಗ ಇಲ್ಲಿ. ಬಾಯ್ ಸುಡೆ ಬಾಯ್. ಸಂತೆಗೆ ಕಳಿಸ್ತಾ ಇದ್ದೀನಿ ಗೋವಾದಲ್ಲಿ. ಎಸ್ ನೋಡಿ, ಹಸ್ಬೆಂಡ್ನ ಬ್ರೇಕ್ಫಾಸ್ಟ್ ತರೋಕ್ಕೆ ಕಳಿಸ್ದೆ. ಇಲ್ಲೇ ಉಡುಪಿ ಉಪಚಾರ ಇತ್ತು, ಬರೋವಾಗ ನೋಡ್ಕೊಂಡು ಬಂದ್ವಿ. ರೂಮ್ ನೋಡೋವಾಗ ತುಂಬಾ ಕ್ರೌಡ್ ಇದೆ, ನಿಂತ್ಕೊಂಡೇ ಬ್ರೇಕ್ಫಾಸ್ಟ್ ಮಾಡಬೇಕು. ಅದಕ್ಕೆ ಬೇಡ, ಈ ಬಿಸಿಲಿಗೆ ತುಂಬಾ ಸುಸ್ತಾಗಿದೆ, ಬೆಳಗ್ಗೆನೇ ಅಷ್ಟು ರಶಲ್ಲಿ ತಿನ್ನೋಕ್ಕಾಗಲ್ಲ. ನಾವು ಲಗೇಜ್ ಎಲ್ಲ ರೂಮಿಗೆ ಇಡೋ ಅಷ್ಟೊತ್ತಿಗೆ ನೀವು ಹೋಗಿ ಟಿಫನ್ನ ತೊಗೊಂಬಂದುಬಿಡಿ ಅಂತ ಹೇಳಿದೆ ಹಸ್ಬೆಂಡ್ಗೆ. ರೂಮಲ್ಲೇ ಕೂತ್ಕೊಂಡು AC ಹಾಕ್ಕೊಂಡು ತಿನ್ನೋಣ, ತುಂಬಾ ಸೆಕೆ ಆಗ್ತಾಯಿದೆ. ಈಗ ಟೈಮ್ ಬಂದು ಒಂದು 11:30 ಆ ಥರ ಆಗಿದೆ ಟೈಮು. ಅದಕ್ಕೆ ನಾವು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಬೆಳಗ್ಗೆಗೆ ಲಗೇಜು, ಈವ್ನಿಂಗ್ ಕ್ರೂಸರ್ಗೆ ಮಾತ್ರ ಲಗೇಜ್ನ ತೊಗೊಂಡು ಈಗ ನಾವೆಲ್ಲ ಡಿವೈಡ್ ಮಾಡ್ಕೊಬೇಕಲ್ಲ. ಹಸ್ಬೆಂಡ್ ಬರೋಷ್ಟೊತ್ತಿಗೆ ಅದನ್ನೆಲ್ಲ ಮಾಡಿಕೊಂಡು ನಾವು ರೂಮಿಗೆ ಬಂದ್ವಿ. ಬಂದೆಲ್ಲ ಲಗೇಜ್ನ ರೂಮ್ ಕೂಡ ನೋಡಿದೆ, ಇಷ್ಟ ಆಯಿತು ನನಗೆ. ಎಲ್ಲ ಲಗೇಜ್ ಇಟ್ಕೊತಾ ಇದ್ದೀವಿ. ಸ್ವಲ್ಪ ಹೊತ್ತು ಟಿಫನ್ ಮಾಡಿ ರೆಸ್ಟ್ ಮಾಡಿ ಬೀಚಿಗೆ ಹೋಗಬೇಕು ಅಂತ ಇದ್ದಾರೆ ಮಕ್ಕಳು. ಬೀಚಿಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ನಿಯರೆಸ್ಟ್ ಯಾವ ಬೀಚ್ ಇದೆ ಆ ಬೀಚಿಗೆ ಹೋಗೋಣ. ರೂಮಿಗೆ ಬಂದಮೇಲೆ ಗೊತ್ತಾಯಿತು, ಪಾಪ ಇಲ್ಲೂ ಕೂಡ ಮೆನು ಇತ್ತು. ಇಲ್ಲೇ ಬಂದು ನಾವು ಮೆನು ನೋಡಿ ಆರ್ಡ್ರ್ ಮಾಡ್ಬೋದಿತ್ತು ಟಿಫನ್ನು. ಪಾಪ ಹಸ್ಬೆಂಡ್ನ ಅಷ್ಟು ದೂರ ನಡ್ಕೊಂಡು ಹೋದ್ರು. ದೂರ ಏನಿಲ್ಲ, ಸ್ವಲ್ಪನೇ. ಇಲ್ಲೇ ಮೆನು ಇತ್ತು, ಆದರೂ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನ ಟಿಫನ್ಸು ನಮಗೆ ಬೇಕು ಅಂದಿದೆ ಸಿಗಲ್ಲ. ಉಡುಪಿಯಲ್ಲಿ ಮಾತ್ರ ಸ್ವಲ್ಪ, ಉಡುಪಿ ಉಪಚಾರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಕಳಿಸಿದ್ರೆ. ರೇಟ್ ಮಾತ್ರ ಸ್ವಲ್ಪ ಹೆವಿನೇ ನೋಡಿ. ಎಲ್ಲ ಥರ ಬ್ರೇಕ್ಫಾಸ್ಟು ಸಿಗುತ್ತೆ, ವೆಜ್ಜು, ನಾನ್ ವೆಜ್ಜು, ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಎಲ್ಲ ಥರನೂ ಸಿಗುತ್ತೆ. ತರಿಸ್ಕೋಬೋದಿತ್ತು, ಗೊತ್ತಿರಲಿಲ್ಲ. ಹಸ್ಬೆಂಡ್ ಹೋಗಿದ್ದಾರೆ, ಪರವಾಗಿಲ್ಲ ತರಲಿ ಅವರು. ನೋಡಿ, ಇಲ್ಲಿ ವಾಶ್ರೂಮ್ ಹತ್ರ ಮ್ಯಾಟ್ ಹಾಕಿರಲಿಲ್ಲ, ಅವ್ರಿಗೆ ಹೇಳಿ ಮ್ಯಾಟೆಲ್ಲ ಹಾಕಿಸ್ಕೊಂಡೆ. ಫೈನಲಿ ಬಾ, ಬ್ರೇಕ್ಫಾಸ್ಟ್ ತೊಗೊಂಡು ಬರ್ತಾ ಇದ್ದಾರೆ. ಹಸ್ಬೆಂಡು ಕಾರಲ್ಲಿ ಪರ್ಸ್ನ ಏನೋ ಮರ್ತಿದ್ರು, ಅದಕ್ಕೆ ಕೀ ಕೇಳ್ತಾ ಇದ್ದಾರೆ. ಕೀನ ಕ್ಯಾಚ್ ಆಗ್ತಾಯಿದ್ದೀನಿ ಮೇಲೆಯಿಂದ ಅವ್ರು ತೊಗೊಂಡು ಬರೋಕ್ಕೆ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ಫುಲ್ಲು ಸುಸ್ತಾಗಿದೆ. ಸ್ವಲ್ಪ ಬಿಸಿಲು ಇದೆ, ಹಬೆ ಥರ ಅನ್ನಿಸ್ತಾ ಇದೆ ಹೊರಗಡೆ. ರೂಮಲ್ಲಿ ಬಂದ್ರೇ ಸ್ವಲ್ಪ ಕೂಲ್ ಆಗೋದು. ಪಾಪ ಹೇಳ್ತಾ ಇದ್ದೀನಿ, ನೋಡಮ್ಮ ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಸಿಗ್ತಾಯಿತ್ತು, ನಾವು ಮೆನು ಇಟ್ಟಿದ್ರು ಅಂತ. ಹೋಗಲಿ ಬಿಡು, ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಟಿಫನ್ ಅಂದರು. ನನಗೆ ಉಡುಪಿ ಉಪಚಾರಲ್ಲಿ ನನಗೆ ಇಡ್ಲಿ, ವಡೆ, ಸಾಂಬಾರು ಇಷ್ಟ. ಬೆಂಗಳೂರಲ್ಲಿ ಚೆನ್ನಾಗಿರುತ್ತೆ, ನೋಡೋಣ ಇಲ್ಲೂ ಕೂಡ ಅದೇ ಟೇಸ್ಟ್ ಇರುತ್ತಾ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಪೂರಿ, ಸಾಗು, ದೋಸೆ, ಸೆಟ್ ದೋಸೆ, ಇಡ್ಲಿ, ವಡೆ ಏನೇನೋ ತಂದಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೆ ಕರ್ಕೊಂಡು ಇನ್ನೊಂದು 1.5 ಅವರ್ ಆದಮೇಲೆ ಬೀಚಿಗೆ ಹೋಗೋಣ ಅಂತ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಸ್ಟ್ ಎಲ್ಲ ಆಯಿತು. ಈಗ ಬೀಚಿಗೆ ಹೋಗೋಣ ಅಂದ್ಬಿಟ್ಟು ತುಂಬಾ ಹತ್ತಿರ ಇರೋವಂಥ ಬೀಚನ್ನ ನೋಡ್ಕೊಂಡಿದ್ದೀವಿ. ನಮಗೆ ರೂಮ್ಗೆ ಸ್ವಲ್ಪ ಹತ್ತಿರ ಆಗಬೇಕು ಅಂತ. ತುಂಬ ಬೀಚಸ್ ಇದೆ, ಬಾಗಾ ಬೀಚ್ ಇದೆ, ಸುತ್ತಮುತ್ತ ಬೇಜಾನ್ ಬೀಚ್ಗಳಿದೆ. ನಮಗೆ ಹತ್ರ ನಿಯರೆಸ್ಟ್ ಯಾವುದಿದೆ ಅಂತ ನೋಡಿ ಅವರು ಕೂಡ ರೂಮಲ್ಲಿ ಕೇಳಿದ್ವಿ. 2-3 ಬೀಚ್ನ ಹೇಳಿದ್ರು. ಇದು ಚೆನ್ನಾಗಿದೆ ನೋಡಿ, ತುಂಬಾ ನಿಮಗೆ ದೊಡ್ಡದಾಗೆ ಎಲ್ಲ ಥರ ಚೆನ್ನಾಗಿರುತ್ತೆ. ತುಂಬ ಜನ ಟ್ರಿಪ್ ಬರೋರೆಲ್ಲ ಬ್ಯಾಂಗ್ಳೂರು, ಬೇರೆ ಕಡೆಯವರೆಲ್ಲ ಇಲ್ಲೇ ತುಂಬ ಬರೋದು ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಈ ಬೀಚ್ನ ಹತ್ರನೂ ಇದೆ, ನಮಗೆ ಒಂದು 1/2 ಅವರ್ ಕೂಡ ಆಗಿಲ್ಲ, ಅಷ್ಟು ಹತ್ರ ಇದೆ ಬೀಚು. ಇದೇ ಬೀಚ್ನ ನೋಡಿ ಬಂದ್ವಿ ಫೈನಲಿ ಇಲ್ಲಿಗೆ. ನೋಡೋಣ, ಇಲ್ಲಿ ಕ್ರೌಡ್ ಇದ್ದಾರೆ ಜನ. ಅಂದರೆ ಇಲ್ಲೆಲ್ಲ ಯಾವ ಥರ ಇದೆ ವಾತಾವರಣ ಅಂದರೆ ಪಿಕ್ನಿಕ್ ಥರ ಬಂದಿದ್ದಾರೆ, ಒನ್ ಡೇ ಪಿಕ್ನಿಕ್ ಥರ ಲೋಕಲ್ ಜನಗಳು. ಫೈನಲಿ ಬೀಚ್ ಹತ್ರಕ್ಕೆ ರೀಚ್ ಆದ್ವಿ. ನಾನು ಕ್ಯಾಪ್ನ ಇಟ್ಕೊಂಡಿದ್ದೀನಿ, ಏನಕ್ಕೆ ಅಂದರೆ ತುಂಬಾ ಬಿಸಿಲಿದೆ. ಫೇಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಆಲ್ರೆಡಿ. ನನ್ನ ಕೈಗಳು, ಫೇಸ್ ಎಲ್ಲ ಟ್ಯಾನ್ ಆಗಿದೆ. ಯಾಕಂದರೆ ಈ ಸತಿ ಸ್ವಲ್ಪ ಲಾಂಗ್ ಜರ್ನಿ ಬಂದಿದ್ದೀವಲ್ಲ, ಆಗಲೇ 4 ದಿವಸ ಆಗಿದೆ. 4-5 ದಿವಸಕ್ಕೆ ಇದು 5th ಡೇ. ನನ್ನ ಕೈ ಎಲ್ಲ ಫುಲ್ ಒಂಥರ ಆಗಿದೆ, ಫೇಸ್ ಎಲ್ಲ ಆಗಲೇ ಟ್ಯಾನ್ ಆಗಿದೆ. ಹಾಗಾಗಿ ನಾನು ಇವತ್ತು ಬೀಚಲ್ಲಿ ಕೂಡ ಆಡೋಕ್ಕೆ ನೋಡ್ತಾ ಇದ್ದೀನಿ. ನೀರು ಕೂಡ ತುಂಬಾ ಮಣ್ಣು ಥರ ಇದೆ, ಉಪ್ಪಲು ಜಾಸ್ತಿ ಇದೆ. ಅದಕ್ಕೆ ನಾನು ನೀರಲ್ಲಿ ಆಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಹಸ್ಬೆಂಡು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಒಬ್ಬರೇ ಹೋಗಬೇಕು ನೀರಲ್ಲಿ ಆಡೋಕ್ಕೆ ಅಂದರೆ ಬೇಜಾರಲ್ವ, ಹಂಗಾಗಿ
ನೋಡಿ ಅವರು ನಾನು ಬಲವಂತ ಮಾಡಿ ಕಳಿಸ್ದೆ. ನಾನು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೆ, ರೀಲ್ಸ್ಗೆಲ್ಲ ನಾನು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಹಸ್ಬೆಂಡ್ ಎಲ್ಲ ಆಡೋಕ್ಕೋ ನೋಡಿ. ಮಣ್ಣು ಕೆಂಪಗಿದೆ, ನೀರು ಸ್ವಲ್ಪ ಮಣ್ಣು ಕಾಣಿಸ್ತಾ ಇದೆ, ನೀರು ಗಲೀಜು ಅನ್ನಿಸ್ತಿದೆ ನೀರು. ಅದಕ್ಕೆ ನನಗೆ ಇಷ್ಟ ಆಗಿಲ್ಲ, ಆಡೋಕ್ಕೆ ಹೋಗಿಲ್ಲ. ಇದೇ ಫಸ್ಟು ನಾನು ಬೀಚಿಗೆ ಬಂದು ನೀರಲ್ಲಿ ಆಡಿಲ್ಲ. ಅಂದರೆ ಇಷ್ಟು ವರ್ಷದ ನನ್ನ ಜರ್ನಿಯಲ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಬೀಚಲ್ಲಿ ಇಳಿದಿಲ್ಲ. ಅಂದರೆ ಹಸ್ಬೆಂಡ್ ಅದಕ್ಕೆ ಕರಿತಾ ಇದ್ದಾರೆ ಬಾ ಅಂತ, ಬೇರೆ ಬೀಚ್ಗೆ ಹೋಗಲಿ ಅಂತ ಇದ್ದಾರೆ. ಬೇಡ, ಆಡಿ ಬೋರ್ ಆಗಿದೆ ನನಗೆ, ಬೇಡ, ನಾಳೆ ಬೇರೆ ಕಡೆ ಹೋಗೋವಾಗ ನೀಟಾಗಿರೋ ಬೀಚ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನೋಡಿ ಅಲ್ಲಿ ಹೋಗಿ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗೇನೋ ಇದೆ. ಬೋಟಿಂಗ್ ಕೂಡ ಇದೆ ಇಲ್ಲಿ. ಒಬ್ರಿಗೆ 700 ಅಂತೆ. ಒಂದು ಹಾಫ್ ಆನ್ ಅವರ್ ಈ ಥರ ಹೋಗಿ ಕರ್ಕೊಂಡು ಹೋಗಿ ಬರ್ತಾರೆ ಅನಿಸುತ್ತೆ. ಅದು ಕೂಡ ಆ ಸೈಡಲ್ಲಿ ಎಲ್ಲ ಇದೆ ನೋಡಿ, ಆ ಕಡೆ ನಿಲ್ಲಿಸಿದ್ದಾರೆ. ಆ ಸೈಡೆಲ್ಲ ಬೋಟಿಂಗ್ ಇದೆ. ಅದೆಲ್ಲ ನಾವೇನಕ್ಕೂ ಹೋಗಿಲ್ಲ. ಏನಕ್ಕೆ ಅಂದರೆ ಕ್ರೂಸರಲ್ಲಿ ಹೋಗ್ತೀವಲ್ಲ ಈವ್ನಿಂಗು, ಅದೆಲ್ಲ ಏನು ಅವಶ್ಯಕತೆ ಬೇಡ ಅಂತ ನೋಡಿ. ನನಗೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ಕೊಬೇಕು. ಬೇರೆ ಫೋನಲ್ಲಿ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಮಾಡ್ತಾಯಿದ್ದೀನಿ. ಈ ಫೋನು ಅಮ್ಮನ ಕೈಗೆ ಕೊಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ. ಎರಡೂ ಕೂಡ ಒಂದೇ ಟೈಮಲ್ಲಿ ನಾನು ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ಬಿಸಿಲು ನೋಡಿ ತುಂಬಾ ಮುಖಕ್ಕೆ ಬೀಳ್ತಾ ಇದೆ, ಕಣ್ಣು ತೆಗಿಯೋಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಈಗ ಟೈಮ್ ಬಂದು ಒಂದು 12 o'clock ಆ ಥರ ಆಗಿದೆ. ನಾನು ಅಮ್ಮ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ನನ್ನ ಫೇಸ್ ಎಲ್ಲ ನೋಡಿ ಆಗಲೇ ಟ್ಯಾನ್ ಆಗಿಬಿಟ್ಟಿದೆ. ಟ್ರಿಪ್ಪಿಂದ ಹೋಗಿ ಎಲ್ಲ ನಾನು ಇದನ್ನು ಸರಿ ಮಾಡ್ಕೊಬೇಕು. ಇಲ್ಲಿಂದ ಹೋಗೋವರೆಗೂ ಸರಿ ಹೋಗಲ್ಲ. ಏನಕ್ಕೆ ಅಂದರೆ ತುಂಬಾ ಬಿಸಿಲಿದೆ ಈ ಸೈಡು. ಫೈನಲಿ ನನ್ನ ಚಿಕ್ಕ ಮಗ ಆಡ್ಕೊಂಡು ವಾಪಸ್ ಬಂದ. ನನ್ನ ದೊಡ್ಡ ಮಗನ್ನ ಕರ್ಕೊಂಡು ನಮ್ಮ ಯಜಮಾನ್ರು ಎಷ್ಟು ಒಳಗಡೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ ನೋಡಿ. ಅವ್ರಿಗೆ ಈ ಥರ ಎಲ್ಲ ಆಡಿಸ್ಬೇಕು ಅಂದರೆ ಇಷ್ಟ. ಅವ್ರಿಗೂ ಧೈರ್ಯ ಬರುತ್ತೆ, ಸ್ವಿಮ್ಮಿಂಗು ಸ್ವಲ್ಪ ಧೈರ್ಯವಾಗಿ ಕಲಿತಾರೆ ಅಂದ್ಬಿಟ್ಟು ಅವ್ರು ಏನೇ ಆಗಲಿ ನ್ಯಾಚುರಲ್ಲಾಗಿ ಕಲಿಸ್ಬೇಕು ಅಂದ್ಬಿಟ್ಟು ನೋಡಿ ಎಷ್ಟು ಒಳಗಡೆ ಹಿಂದಕ್ಕೆ ಕರ್ಕೊಂಡು ಹೋಗುತ್ತಾರೆ ದೊಡ್ಡವನ್ನ. ನಾನು ಬನ್ನಿ ಸಾಕು ಅಂತ ಕರಿತಾ ಇದ್ದೀನಿ. ಅಷ್ಟು ಒಳಗಡೆ ಹೋಗಿದ್ದಾರೆ. ಸ್ವಲ್ಪ ಆಳನೂ ಇದೆ ಇದು. ಒಂಥರ ತುಂಬಾ ನೋಡಿ ಎಷ್ಟು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ನನಗೆ ಭಯ ಅನ್ನಿಸ್ತಾ ಇದೆ. ಫೈನಲಿ ಹಾಡಿದ್ದೆಲ್ಲ ಕಂಪ್ಲೀಟ್ ಆಯಿತು. ಹಸ್ಬೆಂಡು ಕೂಡ ಎದ್ದು ಹೊರಗಡೆ ಬಂದರು. ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಮಾಡೋಣ ಬನ್ನಿ ಅಂತ ಹಸ್ಬೆಂಡು ಕೂಡ ಬಂದರು. ಅದು ಸಪ್ರೇಟ್ ಫೋನಲ್ಲಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ಕೊಬೇಕು. ಅದಕ್ಕೆ ಅವರು ಕೂಡ ಎದ್ದು ಬಂದರು. ಆ ಥರದ್ರಲ್ಲೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಸ್ಬೆಂಡು. ಬಂದು ನನಗೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಟ್ಟು ಮತ್ತೆ ಹೋಗ್ತಾಯಿದ್ದಾರೆ ಅಪ್ಪ ಮಗ ಇಬ್ಬರೂ ನೀರಲ್ಲಿ ಆಡೋಕ್ಕೆ. ನೋಡಿ ಈ ಥರ ಒಂದೆರಡು ಸಣ್ಣ ಪುಟ್ಟ ರೀಲ್ಸ್ನ ಮಾಡ್ಕೊಂಡ್ವಿ ನಾನು ಹಸ್ಬೆಂಡು. ಈ ರೀಲ್ಸು ನಾನು ಇನ್ಸ್ಟಾಗ್ರಾಮ್ಗಾಗಿ ಮಾಡ್ಕೊಂಡಿದ್ದೀನಿ. ಫೈನಲಿ ನೀರಲ್ಲಿ ಬೀಚಲ್ಲಿ ಆಡಿದ್ದೆಲ್ಲ ಮುಗೀತು. ಈಗ ರಿಟರ್ನ್ ರೂಮಿಗೆ ಹೋಗ್ತಾ ಇದ್ದೀವಿ. ತುಂಬಾ ಬಿಸಿ ಅನಿಸ್ತೈತೆ. ಬಿಸಿ ಅನಿಸ್ತೈತೆ, ನೀರು ಕುಡಿಬೇಕು, ತುಂಬಾ ದಾವರ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಐಸ್ ಕ್ರೀಮ್ ತೊಗೊಳ್ತಾ ಇದ್ದೀವಿ. ಐಸ್ ಕ್ರೀಮ್ ತೊಗೊಂಡು ತಿನ್ನೋಣ ಅಂತ. ನಮ್ಮ ಮಕ್ಕಳು ಸುಮ್ಮನೆ ಕೇಳ್ತಾರೆ, ತಿನ್ನೋದಿಲ್ಲ ಐಸ್ ಕ್ರೀಮು. ಯಾವುದೋ ಬೇರೆ ಥರ ಫ್ಲೇವರ್ನ ಕೇಳಿದ್ರು, ಕೊಡಿಸಿದ್ವಿ. ಸ್ವಲ್ಪ ಇವಿ ಕಾಸ್ಟ್ಲಿನೇ ಇಲ್ಲೆಲ್ಲ 30 ರೂಪೀಸು ನಾವು ತೊಗೊಂಡಿದ್ದು. ಮಕ್ಳಿಗೆ ಕೊಡಿಸಿದ್ದು 60 ರೂಪೀಸು. ನಮ್ಮ ಕಡೆಗೂ ಇಲ್ಲಿಗೂ 20 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಚೆನ್ನಾಗಿತ್ತು ಈ ಬೀಚು. ಮೇರಾ ಮಾರ್ ಬೀಚ್ ಹೆಸರು ಬಂದು ಮೇರಾ ಮಾರ್ ಅಂತ. ಫೈನಲಿ ಎಲ್ಲ ಆಡ್ಕೊಂಡು ಈಗ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಈ ಐಸ್ ಕ್ರೀಮ್ನ ತಿನ್ಕೊಳ್ತಾ ಮೈಂಡ್ ರೋಡಲ್ಲೇ ಬರುತ್ತೆ. ಈ ಸರ್ಕಲ್ನ ಏನೋ ಅನ್ಬೋದು, ನನಗೆ ಈ ಸರ್ಕಲ್ ಹೆಸರು ನಾನು ಕೇಳೋದು ಮರ್ತೆ. ಫೈನಲಿ ಈಗ ರೂಮಿಗೆ ಬಂದು ಕುಳ್ತಿದ್ದೀವಿ. ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಹಸ್ಬೆಂಡ್ ಸ್ವಲ್ಪ ನೀರಲ್ಲಿ ಆಡಿದ್ದಕ್ಕೆ ಹೊಟ್ಟೆ ಹಶ್ವಾಗ್ತಾಯಿದೆ. ಏನಾದರೂ ಸ್ವಲ್ಪ ತಿನ್ನೋಕ್ಕೆ ಏನಾದರೂ ತೊಗೊಂಬರೋಣ ಸ್ನ್ಯಾಕ್ಸ್ ಥರ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ನೋಡಿ ವಿಶಾಲ್ ಮಾರ್ಟು ತುಂಬಾ ಕ್ರೌಡ್ ಇದೆ ಇಲ್ಲೂ ಕೂಡ. ನಾನು ಹಸ್ಬೆಂಡ್ ಈಗ ಹೊರಗಡೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ ಥರ ತರೋಣ ಬೇಕ್ರಿಯಲ್ಲಿ ಅಂತ. ತಿನ್ನೋಣ ಸ್ನ್ಯಾಕ್ಸ್ಗೆ. ಎಸ್ ನೋಡಿ, ನನಗೂ ಹಸ್ಬೆಂಡ್ಗೆ ಈ ಥರ ಲೋಕಲ್ ರೋಡ್ಗಳಲ್ಲಿ ಓಡಾಡಬೇಕಂದ್ರೆ ತುಂಬಾ ಇಷ್ಟ. ಏನೇನಿರುತ್ತೆ, ಯಾವ ಥರ ಇರುತ್ತೆ ಅಂತೆಲ್ಲ ತಿಳ್ಕೊಬೋದಲ್ಲ. ತುಂಬಾ ಶಾಪ್ಗಳು ಕ್ಲೋಸ್ ಆಗಿದೆ ಮಧ್ಯಾಹ್ನ ಆಗಿರೋದ್ರಿಂದ. ಇಲ್ಲೆಲ್ಲ ಹಾಗೆ ಅನಿಸುತ್ತೆ. ಬೆಳಗ್ಗೆ ಚೆನ್ನಾಗಿರುತ್ತೆ, ಈವ್ನಿಂಗು ಫುಲ್ಲು ಎಲ್ಲ ಓಪನ್ ಇರುತ್ತೆ. ಮಧ್ಯಾಹ್ನ ಆಫ್ಟರ್ನೂನ್ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಶಾಪ್ಗಳೆಲ್ಲ. ಯಾಕಂದರೆ ಬಿಸಿಲು ಯಾರೂ ಅಷ್ಟಾಗಿ ಬರಲ್ಲ, ಟೂರಿಸ್ಟ್ ಎಲ್ಲ ಬರೋದು ಈವ್ನಿಂಗ್ ಟೈಮೇ ಅಂತ. ನೋಡಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನಮ್ಮ ಕ್ರೂಸರ್ಗೆ ಎಷ್ಟು ದೂರ ಇದೆ ಅಂತೆಲ್ಲ ಇನ್ನೊಂದು ಸತಿ ನೋಡಿಕೊಂಡು ಫೈನಲಿ
ಬೇರೆ ಸ್ನ್ಯಾಕ್ಸ್ ಐಟಮ್ಮು ಬೇಕ್ರಿಯಲ್ಲಿ ಏನೂ ಇಷ್ಟ ಆಗಿಲ್ಲ. ಅದಕ್ಕೆ ಇಲ್ಲಿ ನಾನ್ ವೆಜ್ ಆಗಲೇ ಹೋಗೋವಾಗ ನೋಡ್ಕೊಂಡು ಹೋದ್ವಿ. ಫೈನಲಿ ಇಬ್ಬರು ಇಲ್ಲಿಗೆ ಬಂದು ಇದನ್ನೇ ಸ್ನ್ಯಾಕ್ಸ್ ಥರ ಏನಾದರೂ ತೊಗೊಳ್ಳೋಣ ಅಂತ ಎಲ್ಲ ನೋಡಿದ್ವಿ. ಸ್ವಲ್ಪ ರೇಟೆಲ್ಲ ಎಕ್ಸ್ಪೆನ್ಸಿವ್ ಆಗಿ ಇದೆ. ನಮಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನಾವು ಲಿವರ್ ಫ್ರೈನ ಹೇಳಿದ್ರೆ ಹಸ್ಬೆಂಡು ಚೆನ್ನಾಗಿರುತ್ತೆ ಇಲ್ಲಿ ನಿಂಬು ತಿನ್ನೋಕ್ಕೆ ಅಂದ್ಬಿಟ್ಟು ಲಿವರ್ ಫ್ರೈ ಹೇಳಿದ್ದೀವಿ. ಈಗ ಲಿವರ್ ಫ್ರೈ ಮತ್ತು ಕೂಲ್ ಡ್ರಿಂಕ್ಸ್ ಒಂದು ತೊಗೊಂಡು ಹೋಗಿ ತಿಂದ್ಬಿಟ್ಟು ಇನ್ನು ನಾವು ರೆಡಿ ಆಗಬೇಕು ಕ್ರೂಸರ್ಗೆ. ಹಾಗಾಗಿ ನಾನು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕ್ರೂಸರ್ ವಿಡಿಯೋ ಸಪ್ರೇಟಾಗಿ ಮಾಡಿ ಹಾಕೋಣ ಅಂತ. ಏನಕ್ಕೆ ಅಂದರೆ ಅದು ಡೀಟೇಲಾಗಿ ನಿಮಗೆ ಎಲ್ಲ ಥರ ನೀಟಾಗಿ ಡೀಟೇಲ್ಸ್ ಕೊಟ್ಟರೆ ಅರ್ಥ ಆಗುತ್ತೆ. ಇದ್ರ ಜೊತೆಗೆ ಹಾಕ್ಬಿಟ್ರೆ ನಿಮಗೂ ಕೂಡ ಅರ್ಥ ಆಗಲ್ಲ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.